ಎಲ್ಲರಿಗೂ ಶುಭ ಮುಂಜಾನೆ. ನಾವೆಲ್ಲರೂ ಇಂದು ನಿಮ್ಮ ಮುಂದೆ ಒಂದು ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ನಾಟಕದ ಹೆಸರು ಬಾಳ ಬೆಳಗಿದ ಶಿಕ್ಷಣ. ನಾಟಕದ ಪರಿಚಯ. ನನ್ನ ಹೆಸರು ಸಂಜೀವಿನಿ ಸುನಿಲ್ ಮಾಳಿ. ನಾನು ಬಾಳವ ಎಂಬ ಪಾತ್ರವನ್ನು ವಹಿಸಿದ್ದೇನೆ. ನನ್ನ ಹೆಸರು ಭಕ್ತಿ ಗುರು ಹಿರೇಮಠ್. ನಾನು ಗಂಗವ್ವ ಎಂಬ ಪಾತ್ರವನ್ನು ವಹಿಸಿದ್ದೇನೆ. ಹೆಸರು ಶ್ರದ್ಧಾ ಋಷಭನಾಥ್ ಕೋಟೆ. ನಾನು ಮಲ್ಲವ್ವನ ಪಾತ್ರ ವಹಿಸಿದ್ದೇನೆ. ನನ್ನ ಹೆಸರು ಸಂಜೀವಿನಿ ಅಮೇಸದಲ್ಲಿ. ನಾನು ಕೆಂಚವನ ಪಾತ್ರ ವಹಿಸಿದ್ದೇನೆ. ನನ್ನ ಹೆಸರು ವಿಜಯ ದುಂಡಪ್ಪ ಇಟ್ನೆ. ನಾನು ಕಲ್ಲವನ ಪಾತ್ರ ವಹಿಸಿದ್ದೇನೆ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರೀ. ನಾ ರೀ ಬಾಜುಕಿನೂರಿನ ಗಂಗವ್ರಿ. ಏನೈತ್ರಿ? ನಮ್ಮ ಮಗಳಿಗಾದ ಯಾನು ಸಾಲ್ಯಾಗದ ಯಾವ್ದು ಇನ್ಕಮ್ ಕಾಗದಿತ್ತು ನೋಡ್ರಿ, ಅದು ಬೇಕಾಗಿತ್ತು ರೀ. ಆಚೆ ಕಡೆ ಕಲ್ಲವನ ಕಡೆ ಹೋಗ್ರಿ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರೀ. ನಮಗದು ಇನ್ಕಮ್ ಕಾಗದ ಬೇಕಾಗಿತ್ತು ರೀ. ನಾ ಜರ ಬಿಸಿದೇನು, ನಾಳೆ ಬರ್ಲ್ಯಾ? ಬಾ, ಎಲ್ಲಿ ಹೋಗಿದ್ದಿ? ಏನ್ ಮಾಡೋದು, ಕೆಟ್ಟ ಬಿಸಿಲ ನಂದ್ರೆ ತಲೆ ಸಿಡಿದು ಹೊಂಟಿತ್ ನೋಡುವ. ಶಿವ ಯಾಕೆ ಗಂಗವ್ವ, ಏನಾಗೈತಿ? ಏನ್ ಮಾಡೋದ, ಕೆಂಪೌಂದ ಯಾವ್ದು ಸಾಲ್ಯಾಗ ಕಾಗದ ಬೇಕಾಗಿತ್ತ. ಆ ಕಾಗದ ಕೊಟ್ಟಿಗಳು ಏನ್ ಮಾಡ್ರಿ ಬಿ ಓದಾಕ ಆಗತ್. ಏನ್ ಮಾಡೋದ, ನಾವು ಸಾಲಿ ಕಲಿಲ್ದವ್ರ. ನಮ್ಮ ಪಾಡ್ ನಾಯಿ ಪಾಡ್ ಆಗೈತಿ. ಏನ್ ಮಾಡೋದ? ಅದ್ಯಾ ಓದಾಕ್ ಬರ್ತಿತ್ತ ಕೊಟ್ರ ಕಾಲಾಗ ಹಾವ ಬಿಟ್ಟಂಗ ಮಾಡ್ತಾವ ನೋಡುವ. ಯಾಕೆ ಗಂಗವ್ವ, ನಿಮ್ಮ ಮಗಳು ಎಲ್ಲಿ ಸಾಲಿಗಿದಾಳು? ನನ್ನ ಮಗಳು ಇಲ್ಲೇ ಬೆಂಗಳೂರದಾಗ ಸಾಲ್ಯಾಗ ಕಲಿಯದ ನೋಡುವ. ಭಾಳ ಕಲಿಯದಾಳು ಬಿಡುವ. ನೋಡುವ, ಆಕಿ ಬರೀ ಮೊಬೈಲ್ ಬೇಕಂತಾಳು, ರೊಕ್ಕ ಬೇಕಂತಾಳು, ನಾ ಸಾಲಿ ಕಲಿಯೋಣಂತಾಳು, ಮನಿಗೆ ಬರೇಕಂತಾಳು. ನಂಗರೆ ಸಾಕಾಗಿತ್ತು, ನಂಗರೆ ದುಡ್ಡು ಸಾಕಾಗೈತಿ. ನಾರೇ ಸಾಲಿ ಕಲ್ತಿಲ್ಲ, ಆಕಿಗರೆ ಸಾಲಿ ಕಲಿಸ್ಬೇಕಂದ್ರೆ ಹಿಂಗೆ ಮಾಡದ ನೋಡುವ. ಆಯ್ತು ತಗೋ, ನಾ ಹೋಗ್ತೇನೆ, ರೊಟ್ಟಿ ಮಾಡಾಕಿದೆ ನೀನು. ನಮಸ್ಕಾರ ರೀ ಮೇಡಮ್. ನನ್ನಿಲ್ಲಿ ಬಂದಿರ್ಲಕ್ರಿ ಗಂಗವ್ರಿ. ಕೊಡ್ರಿ ನೋಡ್ನು. ನಾಲ್ಕು ದಿನ ಆಗ್ತೈತ್ರಿ, 4 ದಿನ ಬಿಟ್ಟು ಬರ್ರಿ. ಹಾಂ ಆಯ್ತು ತಗೋರಿ. ಈ ನಾಟಕದ ಉದ್ದೇಶವೇನೆಂದರೆ ಶಿಕ್ಷಣದ ಮಹತ್ವವನ್ನು ತಿಳಿಸುವುದಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಶಿಕ್ಷಣ ಬೇಕು. ಶಿಕ್ಷಣ ಇಲ್ಲದವರ ಪಾಡು ಅಯೋಗತಿ. ನಾಳಿನ ನಮ್ಮ ಭವಿಷ್ಯ ಶಿಕ್ಷಣದ ಮೇಲೆ ನಿಂತಿದೆ. ಆದ್ದರಿಂದ ನಾವು ಎಲ್ಲರೂ ನೀವು ಶಿಕ್ಷಣವನ್ನು ಪಡೆದು ಶಿಕ್ಷಕರು ಹಾಗೂ ಪಾಲಕರು ಹೇಳಿದಂತೆ ಒಳ್ಳೆಯ ರೀತಿಯಿಂದ ಶಾಲೆಗೆ ಬಂದು ಶಿಕ್ಷಣವನ್ನು ಪಡೆದು ಶಾಲೆಯ ಶಿಕ್ಷಕರ ಹಾಗೂ ಪಾಲಕರ ಹೆಸರನ್ನು ತರುವಂತೆ ಮಾಡಬೇಕು. ಇಲ್ಲದಿದ್ದರೆ ನಾವು ಒಂದು ದಿನ ಹೀಗೆ ಆಫೀಸಿಗೆ ಹೋದಾಗ ಇಂತಹ ದುರ್ಗತಿ ಬರಬಹುದು. ಆದ್ದರಿಂದ ನಾವೆಲ್ಲರೂ ಶಿಕ್ಷಣವನ್ನು ಪಡೆಯಬೇಕು. ನಾವು ಶಿವಶಂಕರ್ ಜೊತೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿರುವುದು ನಮಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಧನ್ಯವಾದಗಳು.